ಶಿಕ್ಷಕರಿಗೆ ಮಾಡಬೇಕು. ಸೆನ್ಸಸ್ ಮತ್ತೆ ಕೊರೋನಾ ಸೆನ್ಸಸ್ ಎರಡು ಮಾಡಲಿಕ್ಕೆ ಶಿಕ್ಷಕರಿಗೆ ಹೇಳಿದ್ದಾರೆ ಸರ್. ತುಂಬಾ ಬೇರೆ ಬೇರೆ ಪರ್ಟಿಕ್ಯುಲರ್ಲಿ ಪಠ್ಯ ವಸ್ತುಗಳನ್ನ ಹೊರತುಪಡಿಸಿ ಶಿಕ್ಷಕರಿಗೆ ಬೇರೆ ಬೇರೆ ಸೆನ್ಸಸ್ಗೆಲ್ಲ ಜವಾಬ್ದಾರಿ ಕೊಡ್ತಿದ್ದಾರೆ. ಅವ್ರಿಗೆ ಬರ್ಡನ್ ಆಗ್ತಿದೆ. ಯಾವುದು ಕೊಟ್ಟಿಲ್ವಲ್ಲ ಶಿಕ್ಷಕರಿಗೆ. ಜನಗಣತಿ ಶುರು ಆಗ್ಬೇಕಿತ್ತು, ಅದನ್ನ ಈ ವರ್ಷನೇ ಮಾಡಬೇಕು ಅನ್ನೋದಿದೆ. ಅದಾದ ನಂತರ ಜನಗಣತಿ ನಾನು ಎಜುಕೇಷನ್ ಮಿನಿಸ್ಟರ್ ಇದ್ದಾಗಲೇ ಒಂದು ಸರ್ಕಾರಿ ಆದೇಶ ಮಾಡಿದ್ವಿ. ಶಿಕ್ಷಕರನ್ನ ಶಿಕ್ಷಣಕ್ಕೆ ಬಿಟ್ಟರೆ ಬೇರೆ ಯಾವುದಕ್ಕೂ ಕೂಡ ಅವ್ರನ್ನ ಉಪಯೋಗಿಸಬಾರ್ದು ಅಂತ ಸರ್ಕಾರಿ ಆದೇಶ ಮಾಡಿದ್ದೀವಿ. ಬೇರೆ ಜನ ಇದ್ದಾರೆ ಅದಕ್ಕೆ ಮಾಡಿಸಿ ಅವ್ರು ಕೇಳಿ. ದೇರ್ ಆರ್ ಡಿಪಾರ್ಟ್ಮೆಂಟ್ಸ್ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕನಿಗೆ. ಬಿಕಾಸ್ ನಾವು ನನ್ನ ಸ್ಲೋಗನ್ನೇ ಫಸ್ಟ್ ಅದೇ ಕೊಟ್ಟು, ಫಸ್ಟ್ ಪ್ರತಿ ಮಗು ಶಾಲೆಯಲ್ಲಿ ಶಿಕ್ಷಕ ಪ್ರತಿದಿನದ ವಿದ್ಯಾರ್ಥಿ, ಮಗು ನಾಡಿನ ಆಸ್ತಿ. ಇದು ನಮ್ಮ ಸ್ಲೋಗನ್. ಪ್ರತಿ ಶಿಕ್ಷಕನು ದಿವಸ ಓದಬೇಕು ಕೂತ್ಕೊಂಡವನು. ನೋಟ್ಸ್ ನಮ್ಮ ಕಾಲೇಜಲ್ಲಿ ನೋಟ್ಸ್ ತೊಗೊಂಡು ಹೇಳ್ತಿರಲಿಲ್ಲ. ಶಿಕ್ಷಕ ಪ್ರತಿದಿನದ ವಿದ್ಯಾರ್ಥಿ, ಪ್ರತಿ ಮಗು ಶಾಲೆಯಲ್ಲಿ, ಮಗು ನಾಡಿನ ಆಸ್ತಿ. ದಟ್ ವಾಸ್ ದ ಸ್ಲೋಗನ್. ಆ ಸ್ಲೋಗನ್ ಮೇಲೆ ಪಾಪ ಅಬ್ದುಲ್ ಕಲಾಂ ನನ್ನ ಕರೆದು ಗೌರವಿಸಿದ್ರು. ಡೆಲ್ಲಿ ತನಕ ಕರೆದು ನಮ್ಮನ್ನು ಆ ಸ್ಲೋಗನ್ ಕೊಟ್ಟಿದ್ದೀನಿ. ದಟ್ ವಾಸ್ ದಿ ಸರ್. ಇನ್ನೇನಾದ್ರು ಇದೆಯಾ? ಆಮೇಲೆ ಸರ್ ಕೊನೆಯದಾಗಿ ಸರ್ ಎಲ್ಲ ಬಂದಿರ ಸರ್? ಹಾಂ, ಓಕೆ, ಥ್ಯಾಂಕ್ ಯು. ಸೊ ಮಾಧ್ಯಮದ ಸ್ನೇಹಿತರಿಗೆಲ್ಲ ಸ್ವಾಗತ. ನನ್ನ ಜೊತೆ ಭಾರತೀಯ ಜನತಾ ಪಕ್ಷದ ನಗರಾಧ್ಯಕ್ಷ ಶ್ರೀ ವತ್ಸ ಅವರು, ಮಹೇಂದ್ರ ಅವರು ನಮ್ಮ ಗ್ರಾಮಾಂತರ ಅಧ್ಯಕ್ಷರು, ಮತ್ತು ನಮ್ಮ ಯುವ ಭಾರತೀಯ ಜನತಾ ದಳದ ಅಧ್ಯಕ್ಷರಾದಂಥ ವಿಜಯ್ ಕುಮಾರ್, ಕಿರಣ್ ಗೌಡ್ರು, ನಮ್ಮ ಪಾರ್ಥ, ನಮ್ಮ ಇದ್ದೀವಿ. ನಮ್ಮ ಸಂಸಾರ ಇಲ್ಲ ಇದೆ ಸರ್. ಇವತ್ತು ನಾನು ತಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ತಮ್ಮನ್ನು ಕರೆದಿರುವಂಥದ್ದು. ಮೊನ್ನೆದಾಗಿ ಈಗಾಗಲೇ ನಿನ್ನೆ ಯಾರು ಈ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಕರೋನಾ ಹೆಮ್ಮಾರಿಯನ್ನು ಹಿಮ್ಮೆಟ್ಟಿಸಿ ಶೂನ್ಯ ಸಂಪಾದನೆ, ಬಸವೇಶ್ವರರು ಹೇಳುವ ಶೂನ್ಯ ಸಂಪಾದನೆ, ಅದಕ್ಕೆ ಕಾರಣೀಭೂತರಾದಂಥ ಜಿಲ್ಲಾಡಳಿತ, ಜಿಲ್ಲಾ ಮಂತ್ರಿ ಎಲ್ಲರಿಗೂ ಕೂಡ ಒಂದು ಕೃತಜ್ಞತೆಯನ್ನು ಸಮರ್ಪಣೆ ಮಾಡಿದ್ದಾರೆ. ಮತ್ತು ಅದರ ಜೊತೆಗೆ ದೊಡ್ಡಂಥವ್ರಿಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಇದೆಲ್ಲನೂ ಕೂಡ ಹೇಳಿದ್ದಾರೆ. ಅದೆಲ್ಲಕ್ಕೂ ಕೂಡ ಸ್ವಾಗತ. ಮತ್ತು ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಕೂಡ ಹಲವು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆರ್ಥಿಕವಾಗಿ ಬಲ ಮಾಡುವಂಥದ್ದನ್ನು, ಜನರ ಆರ್ಥಿಕ ಚಟುವಟಿಕೆಗಳಿಗೂ ಕೂಡ ಬೇಕಾದಂಥ ಕಾರ್ಯಕ್ರಮಗಳನ್ನು ಒಂದು ಪ್ಯಾಕೇಜ್ ಮೂಲಕ ಘೋಷಣೆ ಮಾಡಿ ಅದನ್ನು ತಲುಪಿಸುವಂಥದ್ದು ಕೂಡ ಏರ್ಪಾಡುಗಳು ನಡೀತಾ ಇದೆ. ಸೊ ಅದೆಲ್ಲವನ್ನು ಕೂಡ ನಾನು ಸ್ವಾಗತ ಮಾಡ್ತಾ, ಬಹಳ ಪ್ರಮುಖವಾಗಿ ಇವತ್ತು ಕೊರೋನಾ, ದಿ ಹೋಲ್ ನೇಷನ್ ವಾಸ್ ಲಾಕ್ಡೌನ್. ಇಡೀ ರಾಷ್ಟ್ರನೇ ಲಾಕ್ಡೌನ್ ಆಗಿದೆ. ನಮ್ಮ ರಾಜ್ಯವೂ ಕೂಡ ಲಾಕ್ಡೌನ್, ನಮ್ಮ ಜಿಲ್ಲೆಯೂ ಲಾಕ್ಡೌನ್. ಸೊ ಈ ಲಾಕ್ಡೌನ್ ರಿಲೀಸ್ ಆಗ್ತಾ ಇದೆ ಈಗ. ಬಟ್ ಈ ಸಂದರ್ಭದಲ್ಲಿ ವೆದರ್ ವಿ ಹ್ಯಾವ್ ಟು ಲಾಕ್ ಡೌನ್ ದ ಸ್ಕೂಲ್ಸ್ ಆರ್ ನಾಟ್, ಇಟ್ ಈಸ್ ಲಾಕ್ಡೌನ್. ಫ್ರೀ ಮಾಡಲಿಕ್ಕೆ ಆಗ್ತಾ ಈಗ ಫ್ರೀ ಲಾಕ್ಡೌನ್ ಆಗಿರೋ ಶಾಲೆಗಳ ಮತ್ತೆ ತೆರೀಲಿಕ್ಕೆ ಸಮಯ ಅಲ್ವಾ ಅಂತಕ್ಕಂಥ ಚರ್ಚೆಗಳು ಪ್ರಾರಂಭ ಆಗಿದೆ. ನಾನು ಈ ರಾಜ್ಯದ ಶಿಕ್ಷಣ ಮಂತ್ರಿಯಾಗಿದ್ದವನು. ಅದನ್ನು ನಾನು ಶಿಕ್ಷಣ ತಜ್ಞರು, ಸರ್ಕಾರ, ಸಮಾಜ, ಪೋಷಕರು, ಶಿಕ್ಷಕರು ಇವ್ರ ಜೊತೆಗೆ ಹಂಚ್ಕೊಳ್ಳೋ ಅಂಥ ಒಂದು ಪ್ರಯತ್ನ ಮಾಡ್ತಾರೆ. ಬಿಕಾಸ್ ಶಿಕ್ಷಣ ಇಲಾಖೆ ಇಟ್ಸ್ ನಾಟ್ ಜಸ್ಟ್ ಎ ಡಿಪಾರ್ಟ್ಮೆಂಟ್, ಇಟ್ ಡೀಲ್ಸ್ ವಿತ್ ದ ಹ್ಯೂಮನ್ ರಿಸೋರ್ಸಸ್, ಇಟ್ ಡೀಲ್ಸ್ ವಿತ್ ದ ಲೈಫ್, ಇಟ್ ಡೀಲ್ಸ್ ವಿತ್ ದ ಫ್ಯೂಚರ್.
of the nation and an individual and the family. ಸೊ ಹಾಗಾಗಿ ಇದು ಭಾಳ ಸೂಕ್ಷ್ಮಾತಿ ಸೂಕ್ಷ್ಮವಾದಂಥ ವಿಚಾರ. ನಮ್ಮ ಮಂತ್ರಿಗಳು ಕೂಡ ಸುರೇಶ್ ಕುಮಾರ್ ಅವರು ಬುದ್ಧಿವಂತರಿದ್ದಾರೆ, ಈಗಾಗಲೇ ಅವರು ಹೇಳಿಕೆನೂ ಕೂಡ ಕೊಟ್ಟಿದ್ದಾರೆ ಅವಸರ ಮಾಡಲ್ಲ ಅಂತೇಳಿ. ನಾನು ಕೂಡ ಮತ್ತೆ ಅದನ್ನು ನಾನು ಅವ್ರ ಗಮನಕ್ಕೆ ಮತ್ತು ಸಮಾಜದ, ಸರ್ಕಾರದ, ಜನರ, ಸಾರ್ವಜನಿಕರ ಗಮನಕ್ಕೆ ಇದರಲ್ಲಿ ಅವಸರ ಖಂಡಿತ ಮಾಡಬಾರ್ದು. ಶಾಲೆಗಳನ್ನ ತೆರೆಯುವಂಥ ವಿಚಾರದಲ್ಲಿ ಖಂಡಿತವಾಗಿ ಅವಸರ ಮಾಡಬಾರ್ದು. ಅದ್ರ ಜೊತೆಗೆ ನಾವು ಆನ್ಲೈನಲ್ಲಿ ನಾವು ಮಾಡ್ತೀವಿ, ಅದು ಅಲ್ಲ. ಆನ್ಲೈನಲ್ಲಿ ನಾವು ಪಾಠ ಮಾಡ್ತೀವಿ ಮಕ್ಕಳುಗಳಿಗೆ, ಅಲ್ಲ. ಈ ವಯಸ್ಸಲ್ಲಿ ಮಕ್ಕಳಿಗೆ ಕೈಯಲ್ಲಿ ನೀವು ಮೊಬೈಲ್ ಹೋಗಬಾರ್ದು ಈ ಸಂದರ್ಭ, ಈ ಬಿಕಾಸ್ ಮೊಬೈಲ್ ಆಟ ಆಡೋದ್ರಲ್ಲೇ ಮಕ್ಕಳು ಎಷ್ಟು ಪಬ್ಜಿ ಇವೆಲ್ಲ ಭಾಳ ಡೇಂಜರ್ಸ್, ಅಪಾಯ ಆಗಿದೆ. ಮತ್ತು ಈಗಾಗಲೇ ನಮ್ಮ ಈ ಸಾಫ್ಟ್ವೇರ್ ಕಂಪ್ನಿಗಳು ರೆಡಿಯಾಗಿಬಿಟ್ಟಿದ್ದಾವೆ. ಮ್ಯಾಥಮೆಟಿಕ್ಸ್ಗೆ ಇಷ್ಟು ದುಡ್ಡು, ಸೈನ್ಸ್ಗೆ ಇಷ್ಟು ದುಡ್ಡು, ಇಂಗ್ಲೀಷ್ಗೆ ಇಷ್ಟು ದುಡ್ಡು ಈಗಾಗಲೇ ಲಿಸ್ಟ್ ಹಾಕೊಂಡ್ಬಿಟ್ಟಿದ್ದಾರೆ ಅವರು. ನಾವು ಆನ್ಲೈನ್ ಯಾವುದೇ ನಮ್ಮ ಈ ಸಾಫ್ಟ್ವೇರ್ ಕಂಪನಿಗಳು ದೇ ಆರ್ ನಾಟ್ ಎಕ್ಸ್ಪರ್ಟೈಸ್ಡ್ ಇನ್ ಸ್ಕೂಲ್ ಎಜುಕೇಷನ್, ದೇ ಆರ್ ನಾಟ್ ಎಕ್ಸ್ಪರ್ಟೈಸ್ಡ್ ಇನ್ ದ ಸ್ಕೂಲ್. ನೋಡಿ, ಒಂದು ಅನಾಹುತ ಯಾವ ರೀತಿ ಮಾಡಿದ್ದಾರೆ ಅಂತ ಅಂದರೆ, ನಾನು ಜಸ್ಟ್ ಒಂದು ಮೇಡಮ್ ನನಗೆ ಫೋನ್ ಮಾಡಿ ಆ ಅಮ್ಮ ಕಳಿಸ್ಕೊಟ್ರು ನನಗೆ, ಹೇಗೆ ಯಾವ ರೀತಿ ಅನಾಹುತ ಮಾಡ್ತಾರೆ ಇವರು ಈ ಸಾಫ್ಟ್ವೇರ್ ಕಂಪನಿಯವರು. ನನಗೆ ಅವ್ರು ಯಾವ ಥರ ರೆಡಿ ಮಾಡಿದ್ದಾರೆ ಕಾನ್ಸೆಪ್ಟ್ ಅಂತಂದರೆ, ಫಾರ್ ದ ಸ್ಕೂಲ್ ಚಿಲ್ಡ್ರನ್. ಈಗ ನಾವು ಮಕ್ಕಳಿಗೆ ಗಣಿತ ಹೇಳ್ಕೊಡ್ಬೇಕು, ಒಂದು ಫೋನು, 2 ಫೋನು, 3 ಫೋನು ಅಂತ ಹೇಳ್ಕೊಡ್ತೀವಿ ನಾವು. ಅವ್ರು ಹೆಂಗೆ ಮಾಡಿದ್ದಾರೆ ಅಂದರೆ, ಒಂದು ಕ್ಯಾರೆಟ್, 2ಕ್ಕೆ ಏನು ಹೇಳಿದ್ದಾರೆ, 2 ಸೂರ್ಯ ಇದಾವೆ ಎಲ್ಲರೂ. 2ನೇ ನಂಬರಿಗೆ 2 ಸೂರ್ಯ ಅಂತೆ, 3ನೇ ಸಂಖ್ಯೆಗೆ 3 ಚಂದ್ರ ಅಂತೆ. ಏನು ಇದು ಸಾಫ್ಟ್ವೇರ್ ರೆಡಿಯಾಗಿರೋದು. ದಿ ಕಾನ್ಸೆಪ್ಟ್ ಪ್ರಿಪೇರ್ಡ್ ಬೈ ದ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇಸ್ ಲೈಕ್ ದಿಸ್. ಇದೇನಾಗುತ್ತೆ, ಮಕ್ಕಳು 3 ಏನು ಒಂದೇ ಸೂರ್ಯ ಕಾಣ್ತಾನೆ, 3 ಯಾಕೆ ಕಾಣ್ತಾ ಇಲ್ಲ, ಒಂದೇ ಚಂದ್ರ ಕಾಣ್ತಾನೆ, ಯಾಕೆ 2 ಕಾಣ್ತಾ ಇಲ್ಲ. ಎಂಥ ಅನಾಹುತ, ಅಪಾಯ ಆಗುತ್ತೆ. ಆನ್ಲೈನ್ ಪಾಠದಿಂದ ಮಕ್ಕಳಿಗೆ ಅನಾಹುತ. ದಯವಿಟ್ಟು ಬೇಡಿ ಆನ್ಲೈನ್. ಆ ಸಂದರ್ಭ ಬಂದಾಗ ನೋಡೋಣ, ಈಗಲೇ ಅದು ಅವಸರ ಬೇಡ ಅದಕ್ಕೆ. ಆ ಸಂದರ್ಭ ಯಾಕೆಂದರೆ ಅವ್ರಿಗೆ ಅವಸರ ಇದೆ, ಬಿಕಾಸ್ ಅವ್ರಿಗೆ ದುಡ್ಡು ಬೇಕು ಕಂಪನಿಯವ್ರಿಗೆ. ನೋಡಿ, ಎಲ್ಲ ರೆಡಿ ಆಗಿಬಿಟ್ಟಿದ್ದಾರೆ, ಆಗಲೇ ಹಾಕ್ಬಿಟ್ಟಿದ್ದಾರೆ, ಇಷ್ಟಕ್ಕಿಷ್ಟು ನಲ್ಲ ಆಗುತ್ತೆ. ಅದಾಗದೇ ಇರೋ ವಿಚಾರನೂ ಕೂಡ ಹೌದು. ಸೊ ಹಾಗಾಗಿ ದಯಮಾಡಿ ಸರ್ಕಾರ ಆ ವಿಚಾರದಲ್ಲಿ ಸ್ವಲ್ಪ ಸಮಾಧಾನವಾಗಿ ಹೋಗಬೇಕು, ನಿಧಾನವಾಗಿ ಹೋಗಬೇಕು ಅಂತ ನನ್ನ ವಿನಂತಿ ಇರ್ತಕ್ಕಂಥದ್ದು. ಪ್ರಧಾನಮಂತ್ರಿಗಳು ಯಾಕೆ ಲಾಕ್ಡೌನ್ ಮಾಡಿದ್ರು ಇಡೀ ದೇಶದಲ್ಲಿ? ಒಂದು ಮಾತು ಹೇಳಿದ್ದಾರೆ ಪ್ರಧಾನಮಂತ್ರಿಗಳು, ಎಷ್ಟು ಸೊಗಸಾಗಿ ಹೇಳಿದ್ದಾರೆ ಅಂತ ಅಂದರೆ, ಮೊದಲು ಜೀವ ನಂತರ ಜೀವನ. ಮೊದಲು ಜೀವ ನಂತರ ಜೀವನ. ಜೀವ ಉಳಿಸ್ಕೊಳ್ಳೋದು ಸಲುವಾಗಿ ಲಾಕ್ಡೌನ್ ಆಯಿತು. ಬಹುಶಃ ನಾವು ಅಮೇರಿಕಾ ಥರ ಬೇರೆ ದೇಶದ ಥರ ತೆಗೆದಿದ್ರೆ ಜೀವನ ಹಾಳಾಗ್ತಾ ಇತ್ತು. ಸೊ ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳ ದೂರದರ್ಶಿತ್ವದಿಂದ ಮೊದಲು ಜೀವ ನಂತರ ಜೀವನ, ಆ ಕಾನ್ಸೆಪ್ಟ್ ಇದೆಯಲ್ಲ, ರಿಯಲಿ ವಂಡರ್ಫುಲ್ ಕಾನ್ಸೆಪ್ಟ್. ಅದರಿಂದ ಈ ದೇಶ, ಇಷ್ಟು ದೊಡ್ಡ ದೇಶದಲ್ಲಿ ಭಾಳ ಕಡಿಮೆ ಸಂಖ್ಯೆಯಲ್ಲಿ ನಾವು ಪ್ರಾಣ ತ್ಯಾಗ ಮಾಡಿದ್ದಾರೆ. ಇಲ್ಲ, ಭಾಳ ದೊಡ್ಡ ಸಂಖ್ಯೆಯಲ್ಲಿ ದೊಡ್ಡ ಅನಾಹುತಕ್ಕೆ ಹೋಗಬೇಕಾಗಿತ್ತು. ನಮಗೆ ವಿಶ್ವಸಂಸ್ಥೆ ಏನು ಹೇಳ್ತದೆ, ಯುನೈಟೆಡ್ ನೇಷನ್ ಆ್ಯಂಡ್ ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆ್ಯಂಡ್ ದ ವರ್ಲ್ಡ್ ಯುನಿಸೆಫ್, ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ ವೆಲ್ಫೇರ್, ಏನು ಹೇಳ್ತಾರೆ ಅವರೆಲ್ಲ, ಹೆಲ್ತ್ ಆ್ಯಂಡ್ ಸೇಫ್ಟಿ ಫಸ್ಟ್. ಮಕ್ಕಳಿಗೆ ಆರೋಗ್ಯ ಮತ್ತು ಸೆಕ್ಯೂರಿಟಿ, ಸಂರಕ್ಷಣೆ ಮೊದಲು. ಆನಂತರದಲ್ಲಿ
ಮಗುವಿಗೆ ಹೆಲ್ತ್, ಎಜುಕೇಷನ್, ಸ್ಪೋರ್ಟ್ಸ್, ಕಲ್ಚರ್ ಇವೆಲ್ಲ ಬರ್ತವೆ. ಮೊದಲು ಮಗುವಿಗೆ ಬೇಕಾಗಿರುವಂಥದ್ದು ನಮಗೆ ಹೆಲ್ತ್ ಆ್ಯಂಡ್ ಸೇಫ್ಟಿ ಮಗುವಿಗೆ. ಅದು ಇವಾಗ ಶುರು ಆಗಬೇಕು. ಈ ಸಂದರ್ಭದಲ್ಲಿ ನಾವು ಶಾಲೆಗಳನ್ನು ಅವಸರ ಮಾಡಿ ತೆಗೆಯೋದು ಅಷ್ಟು ಸಮಂಜಸ ಆಗೋದಿಲ್ಲ. ಯಾಕೆಂತಂದರೆ ಒಂದು ವೇಳೆ ನಾವು ತೆಗಿಲೇಬೇಕಂತಂದರೆ ಆಲ್ ದ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಸ್ ಮಸ್ಟ್ ಬಿ ಅಂಡರ್ ದ ಸ್ಕ್ಯಾನಿಂಗ್ ಆಫ್ ದ ಕೋವಿಡ್ ಎಕ್ಸಾಮಿನೇಷನ್. ಸಾಧ್ಯ ಆಗಲ್ಲ. ಪ್ರತಿ ಮಗುವಿಗೂ ನೀವು ಕೋವಿಡ್ ಟೆಸ್ಟ್ ಆಗಬೇಕು. ಜೀವ ಅದು. ಯಾಕೆಂದರೆ ಮಗು ನೀವು ಶಾಲೆ ತಕ್ಷಣ ಬರೀ ಮಗು ಈಚೆ ಬರಲ್ಲ, ಮಗು ಬರುತ್ತೆ, ಪೋಷಕರು ಬರ್ತಾರೆ, ಅಸಿಸ್ಟೆಂಟ್ಸ್ಗಳು ಬರ್ತಾರೆ, ವ್ಯಾನ್ ಬರುತ್ತೆ, ಡ್ರೈವರ್ ಬರ್ತಾನೆ, ಟೀಚರ್ಸ್ ಬರ್ತಾರೆ, ತುಂಬ ಹೋಗುತ್ತದೆ. ಮತ್ತು ನೀವೇನೇ ಮಾರ್ಕ್ ಹಾಕಿ ಮಗು ನಿಲ್ಲಿಸಿದ್ರು ಮಗು ಒಂದು ಕಡೆ ನಿಲ್ಲಲ್ಲ. ಅದು ಟಕ್ಕಂದು ಬಂದು ಇನ್ನೊಂದು ಮಗುನ ತಪ್ಪಿಕೊತದೆ. ಅದು ದಟ್ ಇಸ್ ಅ ಹ್ಯೂಮನ್ ಟೆಂಡೆನ್ಸಿ. ಸೊ ಹಾಗಾಗಿ ಇಲ್ಲ ದೊಡ್ಡ ನಾವು, ಯಾಕೆಂದರೆ ಒಂದು ಮಗುಗೆ ಏನಾದರೂ ಅಟ್ಯಾಕ್ ಆಗಿಬಿಟ್ಟಿದ್ರು ಇಡೀ ಶಾಲೆನೇ ನೀವು ಕ್ವಾರಂಟೈನ್ ಮಾಡಬೇಕು. ಮಗುವಿನ ಮನೆ ಸುತ್ತ ಕೇರಿನೇ ಕ್ವಾರಂಟೈನ್ ಮಾಡಬೇಕು. ಈಗ ಶಾಲಾ ಶಿಕ್ಷಕರು, ಅವನು ಬಂದಂಥ ವ್ಯಾನು, ಏನು ಅವಸರ ಬೇಡ. ಜುಲೈಗೆ ಸ್ಟಾರ್ಟ್ ಮಾಡೋಣ, ಬೇಕಾರೆ ಜುಲೈಗೆ ಸ್ಟಾರ್ಟ್ ಮಾಡೋಣ. ನಮಗೆ 365 ದಿವಸದಲ್ಲಿ 222 ದಿವಸ ಶಾಲೆ ನಡೀಬೇಕು. 222 ದಿವಸ ಶಾಲೆ ನಡೀಬೇಕು. ಸೊ 200 ದಿವಸ ನಡೆದ್ರೂ ತೊಂದರೆ ಇಲ್ಲ. 200 ದಿವಸ ನಡೆದ್ರೂ ತೊಂದರೆ ಇಲ್ಲ ಇದನ್ನು. ಸೊ ಹಾಗಾಗಿ ಇದು ನಾವು ಯಾವುದಕ್ಕೂ ಅವಸರ ಮಾಡೋದು ಬೇಡ. ಮತ್ತು ಏಕೆಂದರೆ ಪ್ರಧಾನಮಂತ್ರಿಗಳಿಗೆ ಮತ್ತು ಯಾವುದೇ ಶಿಕ್ಷಣ ಸಚಿವರಿಗೆ ಒಂದು ಹೇಗೆ ಕರೋನಾ ಆ್ಯಂಡ್ ಸ್ಕೂಲ್ ಎಜುಕೇಷನ್, ಈಗ ಲಿವ್ ವಿತ್ ಕರೋನಾ ಅಂತ ಹೇಳ್ತಾರೆ. ಕರೋನಾದ ಜೊತೆಗೆ ಬದುಕಬೇಕು. ಕರೋನಾ ಜೊತೆಗೆ ಶಿಕ್ಷಣ ಹೇಗೆ, ವೆರಿ ವೆರಿ ಇಂಪಾರ್ಟೆಂಟ್. ನಾನು ಅದಕ್ಕೆ ನಮ್ಮ ಮೀಡಿಯಾದವರು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ದಯವಿಟ್ಟು ನಮ್ಮ ದೊಡ್ಡ ದೊಡ್ಡ ಪೇಪರ್ಗಳು, ಸ್ಟೇಟ್ ಲೆವೆಲ್ ಪೇಪರ್, ಅದೇ ಪ್ರಜಾವಾಣಿ, ಉದಯವಾಣಿ, ವಿಜಯ ಕರ್ನಾಟಕ, ವಿಶಾಲ ಕರ್ನಾಟಕ ಮತ್ತು ನಮ್ಮ ಬೇಕಾದ ಪತ್ರಿಕೆಗಳಿದ್ದಾವೆ, ಒಂದು 1/2 ಪೇಜ್ ತಾವು ರಿಸರ್ವ್ ಇಡಬೇಕು ಇದಕ್ಕೆ ಮಕ್ಕಳಿಗೋಸ್ಕರ ಅಂತ. ಅಲ್ಲಿ ಹೇಗೆ ಪಾಠ ಮಕ್ಕಳು ಹೇಳ್ಕೊಡುವಂಥದ್ದು ಮಟ್ಟುವಂಥದ್ದು. ಮತ್ತು ನಮ್ಮ ಮೀಡಿಯಾಗಳು ಅಷ್ಟೇ, ವಿಷುವಲ್ ಮೀಡಿಯಾಗಳಲ್ಲೂ ಕೂಡ ಒಂದು 10 ನಿಮಿಷನೋ 20 ನಿಮಿಷನೋ ಮಕ್ಕಳಿಗಾಗಿ ತಾವು ರಿಸರ್ವ್ ಇಡಬೇಕು ಅದನ್ನು. ಬಿಕಾಸ್ ದಿಸ್ ಇಸ್ ಟೈಮ್. ಈಗ ಜನ ಈ ಸಂದರ್ಭದಲ್ಲಿ ಅಯ್ಯೋ ನಂದೊಂದು 50 ಪ್ಯಾಕೆಟ್ ತಗೋ, ನಂದು 500 ರೂಪಾಯಿ ತಗೋ, ನಂದೊಂದು ಕೋಟಿ ತಗೋ, ನಂದು ಇಷ್ಟು ದುಡ್ಡು ತಗೋ, ನನ್ನ ಅಕ್ಕಿ ತಗೋ, ಬಟ್ಟೆ ತಗೋ, ಎಲ್ಲ ಕೊಟ್ಟರು ಜನ. ಅದೇ ಇವತ್ತು ಮಕ್ಕಳ ಶಿಕ್ಷಣಕ್ಕೋಸ್ಕರ ನಾವೆಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಆಗಬೇಕಾಗುತ್ತೆ. ದಟ್ ಮೀಡಿಯಾದ ಸಮೂಹ ಮಾಧ್ಯಮಗಳು ಕೂಡ ಇವತ್ತಿನ ದಿವಸ ಈ ಮಕ್ಕಳ ಸಲುವಾಗಿ ಹಲವಾರು ಕಾರ್ಯಕ್ರಮಗಳನ್ನು ತಾವು ಬಿಕಾಸ್ ಆಫ್ ದಿಸ್ ಈಸ್ ದ ಸೋಷಿಯಲ್ ಆಬ್ಲಿಗೇಟರಿ ಫಂಕ್ಷನ್ಸ್ ಆಫ್ ದ ಮೀಡಿಯಾ ಆ್ಯಂಡ್ ದ ಸೊಸೈಟಿ. ಸೊ ಹಾಗಾಗಿ ನಾನು ಮೀಡಿಯಾನೂ ಕೂಡ ಈ ಸಂದರ್ಭದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ತಾವು ದಯಮಾಡಿ ಮತ್ತು ಸರ್ಕಾರ ಕೂಡ ಪೋಷಕರು, ಶಿಕ್ಷಕರು, ತಜ್ಞರು, ಶಿಕ್ಷಣ ತಜ್ಞರು, ಮನಃಶಾಸ್ತ್ರ ತಜ್ಞರು ಇವರೆಲ್ಲರ ಜೊತೆಗೂ ಚರ್ಚೆಗಳಾಗಬೇಕಾಗುತ್ತೆ. ಏಕಾಏಕಿ ತೆಗಿಲಿಕ್ಕಾಗಲ್ಲ ಇದು. ಸರ್ ಹೌದು, ಕರೋನಾ ಆ್ಯಂಡ್ ಸ್ಕೂಲ್ ಎಜುಕೇಷನ್. ಕರೋನಾ ಆ್ಯಂಡ್ ಸ್ಕೂಲ್ ಬೋತ್ ದ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ದ ಚೀಫ್ ಮಿನಿಸ್ಟರ್ಸ್ ಆಫ್ ಆಲ್ ದ ಸ್ಟೇಟ್ಸ್. ಬಿಕಾಸ್ ನಾನು ಶಿಕ್ಷಣ ಮಂತ್ರಿ ಇದ್ದಾಗ ಏನೇನು ಅನುಭವಗಳನ್ನ ಕಲಿತಿದ್ದೇನೆ ಅದನ್ನೆಲ್ಲ ಹಂಚ್ಕೊಳ್ಳೋವಂಥ ಆಸೆ ಆಗಿದೆ. ಹಂಚ್ಕೋತೀವಿ. ಮತ್ತು ನಮ್ಮ ರಾಜ್ಯದ ಶಿಕ್ಷಣ ಮಂತ್ರಿಗಳು ಕರೆದ್ರೆ ಅವ್ರ ಜೊತೆನೂ ಕೂಡ ಹಂಚ್ಕೋತೀನಿ. ಸೊ ಹಾಗಾಗಿ ನಾನು ಒಂದು ಇದರಲ್ಲಿ ಹೇಗೆ
ನಾನೊಂದು ಹಾಬಿ ಇಟ್ಕೊಂಡಿದ್ದೆ, ಎಜುಕೇಷನ್ ಮಿನಿಸ್ಟ್ರಿ. ನಾನೇನು ಬ್ಯಾಂಗ್ಳೂರಿದ್ದಾಗ 6 ಗಂಟೆ ಸಂಜೆ ಫ್ರೀ ಆದಾಗ ನಮ್ಮ SBM ಸರ್ಕಲ್ ಇದೆಯಲ್ಲ ಬ್ಯಾಂಗ್ಳೂರಲ್ಲಿ, ಅಲ್ಲಿ ಸೆಕೆಂಡ್ ಹ್ಯಾಂಡ್ ಪುಸ್ತಕಗಳು ಸಿಗ್ತವೆ. ಅಲ್ಲಿ ಸುಮ್ಮನೆ ತಿರುಗಾಟ ಮಾಡು, ಯಾವುದಾದ್ರೂ ಸರ್ಕಾರಕ್ಕೆ ಸಂಬಂಧಪಟ್ಟಂಥದ್ದು ಯಾವುದೇ ಸರ್ಕಾರಗಳು ಮಾಡಿರುವಂಥದ್ದು ಏನಾದ್ರು ಇದೆಯಾ ಅಂತ ಹೋದಾಗ ನನಗೆ ಒಂದು ಪುಸ್ತಕ ಸಿಕ್ತು. ನನಗೆ ಅದು ಭಾಳ 120 ವರ್ಷಗಳ ಹಿಂದಿನ ಒಂದು ಕಥೆಯ ಪುಸ್ತಕ. ಒಬ್ಬ ಸಂಚಾರಿ ಲೇಡಿ ಇತ್ತು, ನೊಮ್ಯಾಡಿಕ್ ಟ್ರೈಬ್ ಅವರು. ಅವಳ ಹೆಸರು ಎಮ್ಮಾ ಜಾನ್ಸನ್ ಅಂತಂತೇಳಿ ಅವಳ ಹೆಸರು. ಅವಳಿಗೆ 9 ಮಕ್ಕಳು, ಮನೆ ಇಲ್ಲ ಮಠ ಇಲ್ಲ. ಅವಳ ಆಸ್ತಿ, ಗಂಡ ಹೆಂಡತಿರ ಆಸ್ತಿ, 9 ಮಕ್ಕಳ ಆಸ್ತಿ ಏನಪ್ಪ, ಒಂದು ಕುದುರೆಗಾಡಿಲೇ ಪರ್ಯಟನೆ. ಅವಳು ಅಮೇರಿಕಾದಲ್ಲಿ ಸಿಕ್ಕಿದ ಕಡೆ ಪರ್ಯಟನೆ, ಎಲ್ಲಿ ನೀರು ನೆರಳು ಏನು ಸಿಗುತ್ತೆ ಅಲ್ಲಿ ನಿಲ್ಲಿಸೋದು, ಅಲ್ಲೇ ಮಕ್ಕಳಿಗೆ ಮೀನು ಕುರಿನೋ ಕೋಳಿ ಏನು ಸಿಗುತ್ತೆ ತಿನ್ನಿಸೋದು, ಅಲ್ಲೇ ಪಾಠ ಮಾಡೋಳು. 9 ಜನ ಮಕ್ಕಳನ್ನು ಅಲ್ಲೇ ಪಾಠ ಮಾಡಿ, ಅಲ್ಲೇ ಅವ್ರನ್ನ ಸುಸಂಸ್ಕೃತನಾಗಿ ಮಾಡಿ, ಅಲ್ಲೇ ಅವರ ಆರ್ಥಿಕ ಪ್ರಜ್ಞೆಯನ್ನು ಕೂಡ ಮೂಡಿಸಿ ಅವಳು ಮಾಡುವಂಥದ್ದು ಒಂದು ಈ ಜಗತ್ತಿಗೊಂದು ಕಥೆ. ಒಂದು ನೊಮ್ಯಾಡಿಕ್ ಟ್ರೈಬ್ಸ್, ಒಬ್ಬಳ ಯಮ್ಮ. ಅದ್ರ ಹೆಸರೇನು, ಪುಸ್ತಕದ ಹೆಸರು ಅಂದರೆ ವಾಟ್ ಸ್ಕೂಲ್ ಕ್ಯಾನ್ ಡೂ ಯು ಕ್ಯಾನ್ ಡೂ ಇಟ್ ಯುವರ್ ಸೆಲ್ಫ್. ವಾಟ್ ಸ್ಕೂಲ್ ಕ್ಯಾನ್ ಡೂ ಯು ಕ್ಯಾನ್ ಡೂ ಇಟ್ ಯುವರ್ ಸೆಲ್ಫ್ ಅಂತ. ಇದು ಬಹಳ ಪ್ರಸ್ತುತ ಇವತ್ತಿಗೆ. ಈ ಕರೋನಾ ಸಂದರ್ಭದಲ್ಲಿ ಹೇಗೆ ನಾವು ಮಕ್ಕಳನ್ನು ಮನೆಯಲ್ಲೇ ಇಟ್ಟು ಸಾಕಬೇಕು, ಮನೆಯಲ್ಲೇ ಅವ್ರಿಗೆ ಎಜುಕೇಷನ್ ಕೊಡಬೇಕು ಅಂತಕ್ಕಂಥದ್ದು ಇದು ಒಂದು ಪಾಠ ಇದು. ಸೊ ಹಾಗಾಗಿ ನಾನು ಮತ್ತೆ ನಮ್ಮ ಶಾಲೆ ಪ್ರಾರಂಭದ ಬಗ್ಗೆ ದಯಮಾಡಿ ನಾನು ಸರ್ಕಾರಕ್ಕೂ ವಿನಂತಿ ಮಾಡ್ತೀನಿ. ಏಕೆಂದರೆ ಗಾಬರಿ ಆಗಿಬಿಡ್ತಾರೆ. ಈಗ ನಾವು ಡಿಸ್ಟೆನ್ಸಲ್ಲಿ ಕೂಡಿಸ್ತೀವಿ, ಅದೆಲ್ಲ ಏನೂ ಆಗಲ್ಲ. ನಮ್ಮ ಹಳ್ಳಿಲಿ ಪರವಾಗಿಲ್ಲ, ಭಾಳ ವಿಶಾಲವಾಗಿದ್ದಾವೆ ಸ್ಕೂಲ್ಗಳು. ಸಿಟಿಯಲ್ಲಿ ಎಲ್ಲ ಅಟ್ಟದ ಮೇಲೆ ನಡೀತವೆ. ಮತ್ತು ಪಾಳಿನಲ್ಲೂ ಆಗಲ್ಲ, ಪಾಳಿಯಲ್ಲಿ ವೇರ್ ಇಸ್ ಅ ಹ್ಯೂಮನ್ ಸೋರ್ಸ್ ನಮ್ಮ ಹತ್ರ ಇರ್ತದೆ. ಟೀಚರ್ಸ್ ಎಲ್ಲಿದ್ದಾರೆ, ಅಷ್ಟು ಪಾಳಿಯಲ್ಲಿ ನಡೆಸಲಿಕ್ಕೆ ಕಷ್ಟ ಆಗುತ್ತೆ. ಪರ್ಟಿಕ್ಯುಲರ್ಲಿ ಇನ್ ದ ಅರ್ಬನ್ ಏರಿಯಾ. ಯಾಕೆ ನಮ್ಮದು 40% ಅರ್ಬನ್ ಏರಿಯಾದಲ್ಲಿದ್ದಾರೆ ಮಕ್ಕಳು, 60% ನಮಗೆ ರೂರಲ್ ಪಾರ್ಟ್ಸಲ್ಲಿದ್ದಾರೆ. ಸೊ ಹಾಗಾಗಿ ಇದು ಹಲವಾರು ವಿಚಾರ ಸ್ವಲ್ಪ ತಡ ಮಾಡೋಣ. ಜುಲೈ ಆದರೂ ಪರವಾಗಿಲ್ಲ. ಬಹುಶಃ ಜುಲೈ ಹೊತ್ತಿಗೆ ನಮಗೆ ಈ ಕರೋನಾದಿಂದ ಸ್ವಲ್ಪ ಭಾಳ ಹೆಚ್ಚು ಕಡಿಮೆ ಬಿಡುಗಡೆ ಆಗ್ತೀವಿ ಅಂತಕ್ಕಂಥ ಆಶಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮತ್ತು ಇಡೀ ಜಗತ್ತಿಗೂ ಕೂಡ ಒಂದು ಆಶಯ ಇದೆ. ಅಲ್ಲಿ ತನಕ ನಮ್ಮ ಶಿಕ್ಷಣದ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ, ಯಾಕೆಂದರೆ ಈ ಜೀವ ಅನ್ನೋದು, ಯಾಕೆಂದರೆ ಒಬ್ಬೊಬ್ಬರಿಗೆ ಒಂದೊಂದೇ ಮಗು ಇರ್ತದೆ. ಇಲ್ಲೂ ಭಾಳ ಜನ ಇದ್ದೀರಿ ಒಂದೇ ಮಗ ಇರೋರು, ಭಾಳ ಕಷ್ಟ. ಯಾಕೆಂದರೆ ನಾವು ಶಾಲೆ ತೆರೀತು, ಶಿಕ್ಷಣ ಕೊಟ್ಟು ತೊಗೊಂಡು ಹೋಗ್ಬಿಡ್ತೀವಿ, ಏನೋ ಮುಂದೆ ಅಪಾಯ ಆಗಿಬಿಟ್ರೆ ಭಾಳ ದೊಡ್ಡ ಇದಕ್ಕೆ ನಾವು ಸಿಕ್ಕಾಕೋಬೇಕಾದಂಥ ಪರಿಸ್ಥಿತಿ ಬರ್ಬೋದು ಅಂತಂಥೇಳಿ, ಅದರಿಂದ ಶಾಲೆ ತೆಗೆಯೋ ಬಗ್ಗೆ ಇದೊಂದು ಭಾರಿ ದೊಡ್ಡ ತೀರ್ಮಾನವೇ ಆಗಬೇಕು. ಭಾಳಷ್ಟು ಚರ್ಚೆಗಳು ಕೂಡ ಆಗಬೇಕಾಗುತ್ತೆ ಶಾಲೆ ತೆಗೆಯುವ ವಿಚಾರದಲ್ಲಿ ಅಂತಕ್ಕಂಥದ್ದನ್ನು ನಾನು ಸರ್ಕಾರಕ್ಕೆ, ಸಮಾಜದ ಪೋಷಕರ, ಶಿಕ್ಷಕರ, ತಜ್ಞರ, ಸಾರ್ವಜನಿಕರ ಎಲ್ಲರ ಪರವಾಗಿ ಕೂಡ ನಾನು ಸರ್ಕಾರಕ್ಕೆ ಈ ಬಗ್ಗೆ ವಿನಂತಿ ಮಾಡ್ತಾಯಿದ್ದೀನಿ. ಸರ್, ನೀವು ಸಿಲೆಬಸ್ಸು ನೀವೆಲ್ಲ ಮುಗಿಸ್ಲೇಬೇಕಂತೇನಿಲ್ಲ. ಆಮೇಲೆ 1 to 7 ನಡಿಲೇಬೇಕು ಅಂತೇನಿಲ್ಲ. 1 to 5 ಇದಿಲ್ಲ. ನಾವು ಮನೇಲೇ ಮಕ್ಕಳಿಗೆ ಮಾಡ್ಕೋಬೋದು, 7 ತನಕನೂ ಮಾಡ್ಬೋದು. ನಮ್ಗೆ SLC 9th and 10th ಇಂಪಾರ್ಟೆಂಟ್, ಅಲ್ಲಿಂದ 11th and 12th ಇಂಪಾರ್ಟೆಂಟ್. ಅದಕ್ಕೆ ಈಗ ಬೇರೆ ದೇಶಗಳಲ್ಲಿ ಏನಿದೆ, ನಿಮಗೆ ಬೇರೆ ದೇಶದ ಕ್ಯಾಲೆಂಡ್ರ್ ಯಾವ ಥರ ಇದೆ, ಶಾಲೆಗಳ ಕ್ಯಾಲೆಂಡ್ರು ಓಪನಿಂಗ್ ಆಗುವಂಥದ್ದು ಬೇರೆ ದೇಶಗಳಲ್ಲಿ ಫಸ್ಟ್ ಹೈಯರ್ ಎಜುಕೇಷನ್ ಕಾಲೇಜ್ಗಳು ಓಪನ್ ಆಗಬೇಕು, ಆಮೇಲೆ ಸೆಕೆಂಡ್ರಿ, ಆಮೇಲೆ ಪ್ರೈಮರಿ ಬರ್ತಾರೆ. ಸೊ ಅದನ್ನು ಕಾಲೇಜ್ ತೆಗೀರಿ, ಯಾಕೆಂದರೆ ಅವನಿಗೆ ಸ್ವಲ್ಪ ಅಡಾಲೆಸೆಂಟು, ಅವನಿಗೆಲ್ಲ ಬುದ್ಧಿನೂ ಬಂದಿರುತ್ತೆ ಕಾಲೇಜಲ್ಲಿ. ಫಸ್ಟೇ ನೀವು ಪ್ರೈಮರಿ ತೆಗಿಯೋಕ್ಕೆ ಹೋಗೋದು ಭಾಳ ತೊಂದರೆ ಆಗುತ್ತೆ, ಅಪಾಯ ಆಗುತ್ತೆ.
ಪಾಳಿ ಪದ್ಧತಿಯಲ್ಲಿ ಮಾಡ್ಬೋದು, ಹಾ? ಪಾಳಿ ಪದ್ಧತಿಯಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ ಸಚಿವರು. ಹೇಗೆ ಮಾಡಿ ನೀವು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಪ್ರೈವೇಟ್ ಸ್ಕೂಲಲ್ಲಿ ಎಷ್ಟು ಸಂಬಳ ಕೊಡ್ತಾರೆ ನಿಮಗೆ? 4,000 5,000 12 ಅವರ್ಸ್ ಕುತ್ಕೊಂಡು ಮಾಡಲಿಕ್ಕಾಗುತ್ತೆ ಪಾಳಿಯಲ್ಲಿ ಪ್ರೈವೇಟಲ್ಲಿ. ನಾನು ಈ ಸರ್ಕಾರಿ ಶಾಲೆಯಲ್ಲೂ ಅಷ್ಟೇ, ಬಿಕಾಸ್ ನೀವು ಏನೇ ಪಾಳಿಯಲ್ಲಿ ಮಾಡಿದ್ರು ಕೂಡ ಮಕ್ಕಳು ಒಂದು ಕಡೆ ಸೇರಿಬಿಟ್ಟಾಗೈತೆ. ಅವು ಮಾತಾಡ್ತವೆ, ತಪ್ಕೋತವೆ, ಓಡಾಡ್ತವೆ, ಅದನ್ನು ಯು ಕಾಂಟ್ ಕಂಟ್ರೋಲ್ ಇಟ್. ಅಲ್ಲಿಗೆ ನಿಮ್ಮ ಕಾನ್ಸೆಪ್ಟ್ ಮಾಡೋದು ಸಿಲೆಬಸ್ ಕಡಿಮೆ ಮಾಡೋದು. ಹಾಂ ನಿಮ್ಮ ಕಾನ್ಸೆಪ್ಟ್ ಬರೋದು ಸಿಲೆಬಸ್ ಕಡಿಮೆ ಮಾಡಬೇಕಾಗುತ್ತೆ ಸರ್. ಅದನ್ನೇ ಬೇರೆ ಬೇರೆ ದೇಶಗಳಲ್ಲಿ ಕಡಿಮೆ ಪಾಠ ಹೆಚ್ಚು ಬುದ್ಧಿವಂತಿಕೆ. ಕಡಿಮೆ ಪಾಠನೇ ಮಾಡಿ ಅದನ್ನೇ ಕರೆಕ್ಟಾಗಿ ಕರಗತ ಮಾಡಿ ಮಗುವಿಗೆ ಅವನ ಬುದ್ಧಿವಂತನ ಮಾಡಿ ಅಂತಿದೆ. ಇಲ್ಲಿ ನಾವು ಸಹಕಾರ ಮಂತ್ರಿ ಇದ್ದಾಗಲೂ ಭಾಷಣ ಮಾಡಿ ಎಲ್ಲ ಪಠ್ಯದಲ್ಲಿ ಸಹಕಾರವನ್ನು ನೀವು ಸೇರಿಸಬೇಕು ಅಂತ. ಇನ್ನೊಬ್ಬ ದನದ ಮಂತ್ರಿ ಎಲ್ಲ ಪಠ್ಯದಲ್ಲೂ ನೀವು ಹಸುವಿನ ಬಗ್ಗೆ ಸೇರಿಸಬೇಕು ಅಂತ. ಎಲ್ಲ ಸೇರಿಸಿ ಟಪ್ ಆಗೈತೆ. ಇನ್ನೊಬ್ಬ ಮೀನು ಮಂತ್ರಿ ಮೀನು ಬಗ್ಗೆ ಸೇರಿಸ್ಬೇಕು ಪಠ್ಯದಲ್ಲಿ ಅಂತ. ಕಾಡು ಮಂತ್ರಿ ಕಾಡಿನ ಬಗ್ಗೆ ಸೇರಿಸ್ಬೇಕು ಅಂತ. ಯಾವುದು ಬೇಕು ಅದನ್ನು ನಾವು ಇನ್ನೂ ಕೂಡ ಕೆಲವೆಲ್ಲ ಸಿಸ್ಟಮ್ಸ್ ಯಾವ ಥರ ಇದೆ ಅಂತ ಕೆಲವೆಲ್ಲ ಎಲ್ಲ ಒಂದು ಮಟ್ಟಕ್ಕೆ ಬಂದಿತ್ತು ಅವಾಗ ಕೃಷ್ಣ ಗೌರ್ಮೆಂಟ್. ಮತ್ತಿರಿ ಏನಾರ ನಿಮಗೆ ಒಂದು ಸಾಮಾನ್ಯ ಮಕ್ಕಳು, ವಿಶೇಷ ಮಕ್ಕಳಿದ್ದಾರೆ. ಹ್ಯಾಂಡಿಕ್ಯಾಪ್ಡ್ ಅಂದರೆ ಕುಂಟ ಕುರುಡ ಕಣ್ಣು ಅಷ್ಟೇ ಅಲ್ಲ ಸ್ವಾಮಿ. ಸ್ಪೆಷಲ್ ಮಕ್ಕಳು ಅಂತಂದರೆ ಕೆಲವು ಬುದ್ಧಿಮಾಂದ್ಯ ಮಕ್ಕಳಿರ್ತವೆ, ಕೆಲವಕ್ಕೆ ಇನ್ಸೊಮೇನಿಯಾ ಅಂತ ಇರ್ತದೆ, ನಿದ್ದೆ ಮಾಡ್ತವೆ ಕೂತಿರ್ತವೆ. ಕೆಲವು ಮಕ್ಕಳಿಗೆ ಗ್ರಾಸ್ಪಿಂಗ್ ಪವರ್ಸ್ ಇರಲ್ಲ, ಆಯಿತಾ. ಕೆಲವು ಮಕ್ಕಳಿಗೆ ನಿಂತಿರ್ತವೆ, ಕೂತ್ಕೋತವೆ, ಬಿದ್ದೋಯ್ತವೆ. ಇದು 40% ಇದೆ. 40% ಇದೆ ಈ ಥರದ್ದು. ಅದು ಹ್ಯಾಂಡಿಕ್ಯಾಪ್ಡ್ ಅಂತ ಕರೆಯಲ್ಲ, ಅದು ಡಿಫಿಷಿಯನ್ಸಿಗಳು. ಈಗ ನಿಮಗೆ ನೋಡಿ, ಇಂಥ ಮಕ್ಕಳಿಗೆ ಟ್ರೈನ್ ಮಾಡ್ತಾರೆ. SSLC ಕೂರಿಸ್ಬೇಕು ಅವನಿಗೆ. ಆ ಮಕ್ಕಳಿಗೆ ಅವ್ನಿಗೇನಪ್ಪ SSLC ತನಕ ಏನಪ್ಪ ಅಂದರೆ ಏನೋ ಒಂದು SSLC ಪಾಸ್ ಮಾಡಿ ಅವನು ಒಂದೆಲ್ಲೋ ಒಂದು ಕೆಲಸಕ್ಕೆ ಹೋಗುವಂಥ ಹ್ಯಾಂಡಿಕ್ಯಾಪ್ಡ್ ಮಗು. ಆ ಮಗುಗೆ ಛೇ ಪಠ್ಯ ಯಾವ ಥರ ಇಟ್ಟಿದ್ದಾರೆ ಅಂತಂದರೆ ಆ ಮಗುಗೆ ಅದಕ್ಕೆ ಗ್ರಾಸ್ಪಿಂಗ್ ಪವರ್ಸ್ ಇಲ್ಲ, ಓದಿದ್ದನ್ನು ನೆನಪಿಟ್ಕೊಳ್ಳುವಂಥದ್ದಿಲ್ಲ. ಆ ಮಗುವಿಗೆ 100 ಮಾರ್ಕ್ಸ್ ಫಾರ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಎಲ್ರಿ ಕಥೆ ಇಲ್ಲ. ಆ ಮಗು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ 100 ಮಾರ್ಕ್ಸ್, ಕುಡ್ ಇಟ್ ಪಾಸಿಬಲ್? ನಾವು ಈ ಲಾಯರ್ಗಳಿಗೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪಬ್ಬೆ ಹಾಕಿರ್ತಾರೆ. ಶಿಕ್ಷಣ ಪದ್ಧತಿನೇ ಸರಿ ಇಲ್ಲ ಅಲ್ಲ, ಇದು ಅಮೂಲಾಗ್ರವಾಗಿ ಏನಾಗಬೇಕು ಅದನ್ನೇ ಅವಾಗ ಪ್ರಯತ್ನ ಆಗಿತ್ತು. ಸ್ಪೆಸಿಫಿಕ್ ಆಗಿ ಏನಾದ್ರು ಮಾತಾಡೋದಾದ್ರೆ ಸರ್, ಈ ಅಕಾಡೆಮಿಕ್ ಇಯರ್ ಚೇಂಜಸ್ ಇದೆಯಲ್ಲ ಸರ್, ಅಂದ್ರೆ ಒಂದು ತಿಂಗಳ ಶುರು ಆಗ್ಬೇಕಿತ್ತು, ಒಂದು ತಿಂಗಳಲ್ಲಿ ಅಕಾಡೆಮಿಕ್ ಇಯರ್ ಮುಗಿಬೇಕಿತ್ತು ಅಂತಲ್ಲ ಸರ್. ಈ ಲ್ಯಾಪ್ಟಾಪ್ ಡಿಫರೆನ್ಸ್ ಆಗಿದೆ ಮಾಡೋದು ಅಂತ ಸರ್. ದಿಸ್ ಈಸ್ ಗೋಯಿಂಗ್ ಟು ಬಿ ಎ ಬಿಗ್ ಡಿಬೇಟ್. ನಾವಿಬ್ಬರೇ ಕೂತ್ಕೊಂಡು ಮಾತಾಡ್ಲಿಕ್ಕಾಗಲ್ಲ. ಏನು ಮಾಡ್ಬೋದು ಅಂತ ಸರ್? ಈಗ ನೀವು ಹೇಳಿದ ತಕ್ಷಣ ನಿಮಗೆ ಉತ್ತರ ಹೇಳಲಿಕ್ಕಾಗಲ್ಲ. ಇಟ್ಸ್ ಎ ಗುಡ್ ಡಿಬೇಟ್. ತಜ್ಞರು, ಮಾನಸಿಕ ತಜ್ಞರು, ಶಿಕ್ಷಣ ತಜ್ಞರು, ಮನೋವಿಜ್ಞಾನಿಗಳು, ಪೋಷಕರು ಎಲ್ಲ ಕೂತು ಮಾತಾಡಬೇಕು. ನಾವು ಇಬ್ಬರೇ ಮಾತಾಡಬೇಕು. ಇಟ್ಸ್ ಎ ಬಿಗ್ ಇಶ್ಯೂ. ಶಿಕ್ಷಣ ಸಚಿವರಾಗಿ ನಿಮ್ಮ ಸಲಹೆ ಇದೆಯಂತ ಈಗ ಅವ್ರು ಕೇಳಿದ ಪ್ರಶ್ನೆಗೆ ಪೂರ್ವಕವಾಗಿ ಅಂದ್ರೆ, ಈಗ ಜೂನ್ ಇಂದ ಶುರು ಆಗಬೇಕಿತ್ತು, ಅದನ್ನು ಜುಲೈಯಿಂದ ಶುರು ಮಾಡಿ ಮಾರ್ಚ್ ಮುಗಿಬೇಕಿತ್ತು, ಏಪ್ರಿಲ್ ಮುಗಿಸುವಂಥದ್ದು, ಅಥವಾ ಏಪ್ರಿಲ್ ಮುಗಿಯುವಂಥದ್ದು ಮೇ ಮುಗಿಸುವಂಥದ್ದು, ಈ ಥರ ಆಗುತ್ತಾ ಅಂತ. ನಮಗೆ ಈಗ ಬೇಕಾಸ್ ರಜಾ ದಿನಗಳಿದ್ದಾವೆ, ಕಟ್ ಮಾಡಿ ಅಲ್ಲ, ಅವತ್ತು ಪಾಠ ಮಾಡಿ. 9 ದಿವಸನ 8 ದಿವಸ ಕ್ರಿಸ್ಮಸ್ ಹಾಲಿಡೇ ಇದೆ, ದಸರಾ ಹಾಲಿಡೇ ಇದೆ, ಯಾರ್ಯಾರು ಸತ್ತೋದವ್ರ ಹಾಲಿಡೇ ಇದೆ, ಜಯಂತಿಗಳ ಹಾಲಿಡೇ ಇದೆ, ಅವೆಲ್ಲ ಕಟ್ ಮಾಡಿ ಅವೆಲ್ಲ ಪಾಠ ಮಾಡಿ ಅವತ್ತು. ಎಕ್ಸೆಪ್ಟ್ ಸಂಡೇ ಒಂದು ಬಿಟ್ಟು ಪ್ರತಿ ದಿವಸನೂ ಶಾಲೆ ನಡೀಲಿ.
ಜಯಂತಿ ಮಾಡಿದವ್ರು ಏನು ಮುಳುಗೋಗೋದಿಲ್ಲ, ಅವೆಲ್ಲ ಮಾಡಿ ಅದನ್ನು ಪಾಠ ಎಷ್ಟು ಮಾಡ್ಬೋದು ನೀವು. ಈವನ್ ಆಗಸ್ಟ್ಗೆ ಶಾಲೆ ಪ್ರಾರಂಭ ಆದ್ರೂ ಕೂಡ ವಿ ಕ್ಯಾನ್ ರೀಚ್ ದ ಕರಿಕ್ಯುಲಮ್, ರೀಚ್ ಆಗ್ಬೋದು. ಈ ರೀತಿ ರಜೆಗಳು ಕಟ್ಟಾದ್ರೆ ಮಾತ್ರ ಸಾಧ್ಯ. ಈ ರೀತಿ ಜಯಂತಿಗಳು ಮತ್ತೊಂದೆಲ್ಲ ರಜೆಗಳು ಕಟ್ಟಾದ್ರೆ ಮಾತ್ರ ಸಾಧ್ಯ. ಕಟ್ ಮಾಡಬೇಕು ಇವ್ರು, ಅದ್ರ ಕಥೆ ಇಲ್ಲ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ತನ್ನ ಇಡೀ ರಾಷ್ಟ್ರಾಧ್ಯಕ್ಷರ ಆ 350 ಎಕರೆ ಏನಿದೆ, 450 ಕೋಟಿ ರೂಪಾಯಿ ಅವ್ರಿಗೆ ಖರ್ಚಾಗೋದು ಒಂದು ವರ್ಷಕ್ಕೆ. 30% ಬೇಡ ಅಂತ ಇದರಲ್ಲೇ ಕಟ್ ಮಾಡಿಬಿಟ್ರು. ಈಗ ಅವರು ರಾಷ್ಟ್ರಾಧ್ಯಕ್ಷರೇ ತಮ್ಮ ರಾಷ್ಟ್ರಪತಿ ಭವನದ ಖರ್ಚು ವೆಚ್ಚಗಳನ್ನು 30% ಇಳಿಸ್ಕೊಂಡ್ರು. ಪ್ರಧಾನಮಂತ್ರಿಗಳ ಸಂಬಳ, ಸಂಪುಟ ಸದಸ್ಯರ ಸಂಬಳ 30% ಇಳಿಸ್ಕೊಂಡು, ಇದೇನು ಇಳಿಸೋಕ್ಕಾಗಲ್ಲ. ಕ್ಯಾನ್ ಡೂ, ಏನು ಭಾಳ ಏನು ದೊಡ್ಡ ಕಡ್ಲೆಕ್ಕೆ ಇದೇನಿಲ್ಲ. ಮನಸ್ಸು, ಪ್ರಯತ್ನ, ವಿಶ್ವಾಸಕ್ಕೆ ತಗೊಳ್ಳೋದು ಭಾಳ ಮುಖ್ಯ. ಬಟ್ ಈ ಡಿಗ್ರಿ ಕಾಲೇಜ್ಗಳಲ್ಲಿ ಸರ್ ಒಂದು ಸೆಮಿಸ್ಟರ್ ವೇರಿಯೇಷನ್ ಆಗಿದೆ ಸರ್. ಹಾಂ, ಈ ಡಿಗ್ರಿ ಕಾಲೇಜ್ಗಳಿಗೆ ಬರೋದಾದ್ರೆ ಒಂದು ಇಡೀ ಸೆಮಿಸ್ಟರೇ ಚೇಂಜಸ್ ಆಗಿದೆ ಸರ್. ಅದು ಮುಂದಿನ ಅಕಾಡೆಮಿಕ್ ಇಯರ್ಗೂ ಎಫೆಕ್ಟ್ ಆಗುತ್ತಲ್ಲ ಸರ್? ಅಲ್ಲ, ಮುಂದಿನ ಅಕಾಡೆಮಿಕ್ ಇಯರ್ಗೆ ಸರಿಯಾಗುತ್ತೆ. ಈಗ ನಮ್ಮಲ್ಲಿ ಎಲ್ಲದಕ್ಕೂ ಒಂದಿದೆ, ಮೇ ಗುಡ್ ಅಂತಿದೆ. ಮೇ ಗುಡ್ ಸರ್ಕಾರಿ ಭಾಷೆ. ಇವತ್ತೇನೋ ಆಯಿತು, ಈ ವಾರದಲ್ಲಿ ಯಾವುದೋ ರಜೆ ಕೊಟ್ಬಿಟ್ರು ನಾವು. ಅದೇ ನೆಕ್ಸ್ಟ್ ವೀಕಲ್ಲಿ ಮೇಕ್ ಇಟ್ ಮೇ ಗುಡ್ ಮಾಡ್ಕೋದು ನಾವು. ಮುಂದಿನ ವಾರನೂ ರಜೆ ಬೇಡಪ್ಪ ನಿನಗೆ, ಮೇ ಗುಡ್ ಮಾಡೋದು. ಬೇಕಾದಷ್ಟಿದ್ದಾವೆ ನಿಮಗೆ. ಮೇ ಗುಡ್ ಮಾಡಲಿಕ್ಕೆ ಭಾಳ ದಿವಸಗಳಿದ್ದಾವೆ ಇಲ್ಲಿ. ಈವನ್ ಆಗಸ್ಟಿಗೆ ಶುರು ಆದ್ರೂ ವಿ ಕ್ಯಾನ್ ರೀಚ್ ದ ಕರಿಕ್ಯುಲಮ್. ಸರ್, ನೀವು ಈ ಸಲಹೆಗಳನ್ನೆಲ್ಲ ಸರ್ಕಾರ ಸ್ವೀಕಾರ ಮಾಡಬೇಕು, ಚರ್ಚೆ ಆಗಬೇಕು, ವಿಸ್ತೃತವಾಗಿ ಚರ್ಚೆ. ಬಿಕಾಸ್ ಇದು ಬೇರೆ ಇಲಾಖೆಗಳ ಥರ ಅಲ್ಲ. ವಿ ಡೀಲ್ ವಿತ್ ದ ಲೈಫ್, ವಿ ಡೀಲ್ ವಿತ್ ದ ಫ್ಯೂಚರ್ ಆಫ್ ಎನ್ ಇಂಡಿವಿಜುವಲ್ ಆ್ಯಂಡ್ ಅ ಫ್ಯಾಮಿಲಿ, ವಿ ಡೀಲ್ ವಿತ್ ದ ಫ್ಯೂಚರ್ ಆಫ್ ದ ಕಂಟ್ರಿ. ಬೇರೆ ಇದೇನು PWD ಇಲಾಖೆ ಎಲ್ಲ ಇದು. ಕಲ್ಲು ಮಣ್ಣಿನ ಜೊತೆ ಅಲ್ಲ, ಜೀವದ ಜೊತೆ ಇದು, ಬದುಕಿನ ಜೊತೆ, ಭವಿಷ್ಯದ ಜೊತೆಗೆ, ದೇಶದ ಜೊತೆಗೆ. ಇಟ್ಸ್ ಎ ಡಿಫರೆಂಟ್ ಡಿಪಾರ್ಟ್ಮೆಂಟ್ ಇದು. ಸರ್, ಈ ವರ್ಷ ಸ್ವಲ್ಪ ಬರ್ಡನ್ ಅಂತ ಹೇಳ್ತಾರೆ ಸರ್. ಟೀಚರ್ಸ್ಗಳಿಗೆ ಸ್ವಲ್ಪ ಬರ್ಡನ್ ಇದೆ ಅಂತ. ಯಾಕಂದ್ರೆ ಕೊರೋನಾ ಸೆನ್ಸಸ್ ಮಾಡಿ ಅಂತ ಒಂದು ಸುತ್ತೋಲೆ ಶಿಕ್ಷಕರಿಗೆ ಮಾಡಬೇಕು. ಸೆನ್ಸಸ್ ಮತ್ತೆ ಕೊರೋನಾ ಸೆನ್ಸಸ್ ಎರಡು ಮಾಡಲಿಕ್ಕೆ ಶಿಕ್ಷಕರಿಗೆ ಹೇಳಿದ್ದಾರೆ ಸರ್. ತುಂಬಾ ಬೇರೆ ಬೇರೆ ಪರ್ಟಿಕ್ಯುಲರ್ ಆಗಿ ಪಠ್ಯ ವಸ್ತುಗಳನ್ನ ಹೊರತುಪಡಿಸಿ ಶಿಕ್ಷಕರಿಗೆ ಬೇರೆ ಬೇರೆ ಸೆನ್ಸಸ್ಗೆಲ್ಲ ಜವಾಬ್ದಾರಿ ಕೊಡ್ತಿದ್ದಾರೆ. ಅವ್ರಿಗೆ ಬರ್ಡನ್ ಆಗ್ತಿದೆ. ಯಾವುದು ಕೊಟ್ಟಿಲ್ವಲ್ಲ ಶಿಕ್ಷಕರಿಗೆ. ಈ ಬಾರಿ ಜನಗಣತಿ ಶುರು ಆಗ್ಬೇಕಿತ್ತು, ಅದನ್ನ ಈ ವರ್ಷನೇ ಮಾಡಬೇಕು ಅನ್ನೋದಿದೆ. ಅದಾದ ನಂತರ ಈಗ ಜನಗಣತಿ ನಾನು ಎಜುಕೇಷನ್ ಮಿನಿಸ್ಟರ್ ಇದ್ದಾಗಲೇ ಒಂದು ಸರ್ಕಾರಿ ಆದೇಶ ಮಾಡಿದ್ವಿ. ಶಿಕ್ಷಕರನ್ನ ಶಿಕ್ಷಣಕ್ಕೆ ಬಿಟ್ಟರೆ ಬೇರೆ ಯಾವುದಕ್ಕೂ ಕೂಡ ಅವ್ರನ್ನ ಉಪಯೋಗಿಸಬಾರ್ದು ಅನ್ನೋಕ್ಕೆ ಸರ್ಕಾರಿ ಆದೇಶ ಮಾಡಿದ್ದೀವಿ. ಬೇರೆ ಜನ ಇದ್ದಾರೆ ಅದಕ್ಕೆ ಮಾಡಿಸಿ ಅವ್ರ ಕೈಲಿ. ದೇರ್ ಆರ್ ಡಿಪಾರ್ಟ್ಮೆಂಟ್ಸ್ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರಿಗೆ. ಬಿಕಾಸ್ ನನ್ನ ಸ್ಲೋಗನ್ನೇ ಫಸ್ಟ್ ಅದೇ ಕೊಟ್ಟು, ಫಸ್ಟ್ ಪ್ರತಿ ಮಗು ಶಾಲೆಯಲ್ಲಿ ಶಿಕ್ಷಕ ಪ್ರತಿದಿನದ ವಿದ್ಯಾರ್ಥಿ, ಮಗು ನಾಡಿನ ಆಸ್ತಿ. ಇದು ನಮ್ಮ ಸ್ಲೋಗನ್. ಪ್ರತಿ ಶಿಕ್ಷಕನು ದಿವಸ ಓದಬೇಕು ಕೂತ್ಕೊಂಡವನು. ನೋಟ್ಸ್, ನಮ್ಮ ಕಾಲೇಜಲ್ಲಿ ನೋಟ್ಸ್ ತೊಗೊಂಡು ಹೇಳ್ತಿರಲಿಲ್ಲ. ಶಿಕ್ಷಕ ಪ್ರತಿದಿನದ ವಿದ್ಯಾರ್ಥಿ, ಪ್ರತಿ ಮಗು ಶಾಲೆಯಲ್ಲಿ, ಮಗು ನಾಡಿನ ಆಸ್ತಿ. ದಟ್ ವಾಸ್ ದ ಸ್ಲೋಗನ್. ಆ ಸ್ಲೋಗನ್ ಮೇಲೆ ಪಾಪ ಅಬ್ದುಲ್ ಕಲಾಂ ನನ್ನ ಕರೆದು ಗೌರವಿಸಿದ್ರು. ಡೆಲ್ಲಿ ತನಕ ಕರೆದು ನಮ್ಮನ್ನು ಆ ಸ್ಲೋಗನ್ ಕೊಟ್ಟಿದ್ದೀನಿ. ದಟ್ ವಾಸ್ ದಿ ಸರ್. ಇನ್ನೇನಾದ್ರು ಇದೆಯಾ? ಆಮೇಲೆ ಸರ್ ಕೊನೆಯದಾಗಿ ಸರ್, ಪ್ರಧಾನಮಂತ್ರಿಗಳು, ರಾಷ್ಟ್ರ ನಾಯಕರು ಆದಂಥ ಸನ್ಮಾನ್ಯ ಶ್ರೀ HD ದೇವೇಗೌಡರ ಜನ್ಮದಿನ ನಾಳೆ. ನಾವು ನಾಡಿನ ಎಲ್ಲರ ಪರವಾಗಿಯೂ ಕೂಡ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನ, ಅವರ ಆರೋಗ್ಯ ಭಾಗ್ಯ, ಅವ್ರಿಗೆ ಇನ್ನಷ್ಟು 100 ಕಾಲ ಅವರು ಬಾಳಲಿ ಅಂತಕ್ಕಂಥದ್ದನ್ನು ನಾವು ಭಗವಂತನಲ್ಲಿ ತಾಯಿ ರಾಜರಾಜೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ.
ಮೈಮೂಲ ಅವತ್ತೇ ಹೇಳಿದ್ವಲ್ಲಪ್ಪ. ಸರ್ ನೀವು ಹೇಳಿದ್ದೀರಾ, ಬಟ್ ನಿಮ್ಮ ಸಚಿವರು ಹೇಳ್ತಾರೆ, ಎಸ್ ಟಿ ಸೋಮಶೇಖರ್ ಅವರು ಉಸ್ತುವಾರಿ ಸಚಿವರು ಇದೆಲ್ಲ ಗಂಭೀರ ಆರೋಪ ಬಂದಾಗ ಈಗ ಸಂದರ್ಶನ ನಿಲ್ಲಿಸಿ ನಮಗೀಗಾಗಲೇ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಯಾರು ಸಂಬಂಧಪಟ್ಟ ಮಂತ್ರಿಗಳು, ಸಹಕಾರ ಮಂತ್ರಿಗಳು, ಜಿಲ್ಲಾ ಮಂತ್ರಿಗಳು ಆದಂಥ ಸೋಮಶೇಖರ್ ಅವರು ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಸಮಂಜಸವಾದಂಥ ಉತ್ತರ ಕೊಟ್ಟಾಗಿದೆ. ನಾನು ಅದ್ರ ಮೇಲೆ ಏನು ಕೊಡಲಿಕ್ಕೆ ತಯಾರಿಲ್ಲ. ಥ್ಯಾಂಕ್ ಯು.